ಕನಸನ್ನ ಕಾಣ್ತಾ ಇದ್ದಾರೆ. ಇದು ತಿರುಕನ ಕನಸು. JDS ನವರಿಗೆ ಬಿಜೆಪಿನವರಿಗೆ ಕಾಂಗ್ರೆಸ್ ಪಕ್ಷವನ್ನ ಟಚ್ ಮಾಡ್ತಕ್ಕಂಥದ್ದು ಯಾವುದೇ ತರದ ಶಕ್ತಿ ಅವ್ರ ಹತ್ರ ಇಲ್ಲ. ಒಬ್ಬ ನಮ್ಮ ಶಾಸಕರು ಕೂಡ ಯಾರು ಕೂಡ ಅಂತ ತೀರ್ಮಾನ ತೊಗೊಳ್ತಕ್ಕಂಥ ಒಬ್ಬ ನಮ್ಮ ಶಾಸಕರಿಲ್ಲ. ಬಹಳ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರಾಮಾಣಿಕ ಶಾಸಕರಿದ್ದಾರೆ. 5 ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಜನಾದೇಶ ಇವತ್ತು ತೀರ್ಪು ಕೊಟ್ಟಿದೆ. ನಮಗೆ 135 ಸ್ಥಾನ ಗೆಲ್ಲಿಸಿದೆ. ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ನಮ್ಮ ಸರ್ಕಾರ ಸುಭದ್ರವಾಗಿ ಇರುತ್ತೆ. ಕಡೆ ಚರ್ಚೆ ಆಗಿದೆ, ಬಹಳಷ್ಟು ಕಡೆ ಚರ್ಚೆ ಆಗಿದೆ. ಕೆಲವು ಬಿಜೆಪಿ ಅವರು, ಒಂದ್ ಕಡೆ JDS ನವರು ಈಗ ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ದಾರೆ. ಏನಂತ? ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ. ಆಯ್ತು, ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರು ಕೊಡ್ಬೋದಾಗಿತ್ತಲ್ಲ. 2,000 ರೂಪಾಯಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಡ್ಬೋದಾಗಿತ್ತು. ಅವರು ಗೃಹಲಕ್ಷ್ಮಿ ಯೋಜನೆ ಕೊಡ್ಬೋದಾಗಿತ್ತು. ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಬೋದಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಮಾಡ್ಬೋದಾಗಿತ್ತು. ನಾವೇನು ಅವ್ರನ್ನ ಕಟ್ಟಕ್ಕಿದ್ವಾ? ಅವ್ನ ಕೈ ಇಟ್ಕೊಂಡಿದ್ವಾ? ಬೊಮ್ಮಾಯಿಯವರಿಗೆ, ಯಡಿಯೂರಪ್ಪನವರಿಗೆ, ಜಗದೀಶ್ ಶೆಟ್ಟರಿಗೆ, ಸದಾನಂದ ಗೌಡರಿಗೆ ನಾವೇನು ಕೈ ಕಟ್ಟಕ್ಕಿದ್ವಾ ಅವ್ರನ್ನ? ಅವರು ಬಸ್ ಫ್ರೀ ಮಾಡ್ಬೋದಾಗಿತ್ತು ಹೆಣ್ಮಕ್ಳಿಗೆ. ಅವರು ಕರೆಂಟ್ ಫ್ರೀ ಕೊಡ್ಬೋದಾಗಿತ್ತು. ಅವರು 10 ಕೆಜಿ ಅಕ್ಕಿ ಮಾಡ್ಬೋದಾಗಿತ್ತು. ಅವರು ಯುವ ನಿಧಿ ಜಾರಿ ಮಾಡ್ಬೋದಾಗಿತ್ತು. ಅವರು ಪ್ರತಿ ತಿಂಗಳು 2,000, ವರ್ಷಕ್ಕೆ 24,000 ಹೆಣ್ಮಕ್ಳಿಗೆ ಕೊಡ್ಬೋದಾಗಿತ್ತು. ಸುಮ್ಮನೆ ಅವ್ರ ಕೈಲಿ ಮಾಡಕ್ಕಾಗಿಲ್ಲ. ನಾವು ಮಾಡಿದೀವಿ. ನಮ್ ಗ್ಯಾರಂಟಿನ ಟೀಕೆ ಮಾಡ್ತಾರೆ. ನಮ್ ಗ್ಯಾರಂಟಿನ ನಿಂದ್ರಿಸ್ತೀವಂತ ನಮ್ಮ KPCC ಅಧ್ಯಕ್ಷರಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯರಾಗ್ಲಿ, ಇಲ್ಲ ನಮ್ಮ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ, ಇಲ್ಲ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇಲ್ಲೇನಾ? ಯಾರು ಹೇಳಿದ್ದಾರೆ? ಗ್ಯಾರಂಟಿ ನಿಂದ್ರಿಸ್ತಂತ ಹೇಳಿದಾರೆ ಯಾರು? ನೀವು ಅವ್ರನ್ನೇ ಕೇಳಬೇಕು. ನಮ್ಮರ ಯಾರನ್ನ ಕಾಂಗ್ರೆಸ್ MLA ಹೇಳಿದಾರಾ? ಯಾರನ್ನ ಕಾಂಗ್ರೆಸ್ ಸಚಿವರು ಹೇಳಿದಾರಾ? ಇಲ್ಲ ಯಾರನ್ನ ಕಾಂಗ್ರೆಸ್ ಲೀಡ್ರು, ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದಾರಾ? JDS ನವರು BJP ಹೇಳಿದ್ದಕ್ಕೆ ನಾವ್ಯಾಕೆ ಉತ್ತರ ಕೊಡಬೇಕು?